ಸುಕುಮಾರ್ ನಿರ್ದೇಶನದ ಪುಷ್ಪಾ 2 ಸಿನಿಮಾ ಭಾರಿ ಹೈಪ್ ಕ್ರಿಯೇಟ್ ಅನ್ನ ಮಾಡ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಚಿತ್ರದ ಅಸಲಿ ಕತೆ ಗೊತ್ತಾಗುತ್ತೆ. ಈಗಾಗಲೇ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಶುರುವಾಗಿದ್ದು, ಟಿಕೆಟ್ ದರ ಹೆಚ್ಚಾಗಿರುವುದು ನೋಡಿ ಸಿನಿ ರಸಿಕರಂತೂ ಶಾಕ್ ಆಗಿದ್ದಾರೆ. ಕೆಲವೆಡೆ ಟಿಕೆಟ್ ದರ 3,000 ರೂಪಾಯಿ ಇದೆ. ಒಂದು ಚಿತ್ರಕ್ಕೆ ಒಬ್ಬರಿಗೆ 3,000 ರೂಪಾಯಿನ ಅಂತ ಕೆಲವರು ಶಾಕ್ ಆಗ್ತಿದ್ದಾರೆ. 1,000 ರೂಪಾಯಿಯಿಂದ 2,000 ರೂಪಾಯಿವರೆಗೆ ಟಿಕೆಟ್ ಬೆಲೆ ಹೆಚ್ಚಿಸಿದ್ದಾರೆ. ಇಷ್ಟು ಹಣ ಕೊಟ್ಟು ನೋಡುವಂಥದ್ದು ಏನಿದೆ ಅಂತ ಒಂದಷ್ಟು ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಅತ್ತ ಆಂಧ್ರ ತೆಲಂಗಾಣದಲ್ಲಿ ಕೂಡ ಟಿಕೆಟ್ ದರ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಪುಷ್ಪಾ 2 ಪ್ರೀಮಿಯರ್ ಶೋಗಳ ಟಿಕೆಟ್ ದರ ದುಪ್ಪಟ್ಟಾಗಿದೆ. ಅಷ್ಟಕ್ಕೂ ಯಾಕೆ ಟಿಕೆಟ್ ದರ ಇಷ್ಟು ಜಾಸ್ತಿ ಅಂದರೆ ಬಜೆಟ್ ಜಾಸ್ತಿ ಎನ್ನುವ ಚರ್ಚೆ ಕೂಡ ಈಗಾಗಲೇ ಶುರುವಾಗ್ಬಿಟ್ಟಿದೆ. ಪುಷ್ಪಾ 2 ಚಿತ್ರದ ಬಜೆಟ್ ಜಾಸ್ತಿ, ಅದನ್ನು ವಾಪಸ್ ಪಡಿಬೇಕು ಅಂತ ಅಂದರೆ ಟಿಕೆಟ್ ದರ ಹೆಚ್ಚಿಸಲೇಬೇಕು ಎಂದು ಆಂಧ್ರ ತೆಲಂಗಾಣ ಸರ್ಕಾರದ ಬಳಿ ಚಿತ್ರತಂಡ ಅನುಮತಿ ಪಡೆದಿದೆ ಎನ್ನುವ ಚರ್ಚೆ ನಡೀತಿದೆ. ಕೆಲ ವರ್ಷಗಳಿಂದ ಆಂಧ್ರ ತೆಲಂಗಾಣದಲ್ಲಿ ದೊಡ್ಡ ಸಿನಿಮಾಗಳಿಗೆ ಮನಸೋ ಇಚ್ಛೆ ಟಿಕೆಟ್ ದರ ಹೆಚ್ಚಿಸುವ ಅವಕಾಶ ಇಲ್ಲ. ಆದರೆ ಸರ್ಕಾರಕ್ಕೆ ಆಪ್ತರಾಗಿರುವ ನಿರ್ಮಾಪಕರು ಅವಕಾಶ ಪಡೆದುಕೊಳ್ತಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಪುಷ್ಪಾ 2 ಬಜೆಟ್ 500 ಕೋಟಿ ರೂಪಾಯಿ ದಾಟಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ಕಲಾವಿದರು, ತಂತ್ರಜ್ಞರ ಸಂಭಾವನೆ, ಕ್ರೇಜ್ಗೆ ತಕ್ಕಂತೆ ಕಲಾವಿದರು ಸಂಭಾವನೆಯನ್ನು ಕೇಳಿ ಪಡೆದಿದ್ದಾರಂತೆ. ಅದನ್ನು ವಾಪಸ್ ಪಡೆಯಲು ನಿರ್ಮಾಪಕರು ಈಗ ಟಿಕೆಟ್ ದರ ಹೆಚ್ಚಿಸುವ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಿನಿಮಾ 1,000 ಕೋಟಿಗೂ ಅಧಿಕ ಪ್ರೀ ರಿಲೀಸ್ ಬಿಸ್ನೆಸ್ಸೇ ಮಾಡಿದೆ. ಪುಷ್ಪಾ ಚಿತ್ರದಲ್ಲಿ ಪುಷ್ಪರಾಜ್ ಪ್ರೇಯಸಿಯಾಗಿ ರಶ್ಮಿಕಾ ಮಂದಣ್ಣ ಮಿಂಚಿದ್ರು. ಇಬ್ಬರ ಕೆಮಿಸ್ಟ್ರಿ ಸಖತ್ತಾಗಿ ವರ್ಕೌಟ್ ಆಗಿತ್ತು. ಇದೀಗ ಸೀಕ್ವೆಲ್ನಲ್ಲೇ ಕತೆ ಮುಂದುವರಿತಾ ಇದ್ದು, ನಾಯಕನ ಮಡದಿ ಪಾತ್ರ ಮುಂದುವರೆದಿದೆ. ಕಳೆದ ವರ್ಷ ಅನಿಮಲ್ ಸಿನಿಮಾ ಮಾಡಿ ರಶ್ಮಿಕಾ ಕ್ರೇಜ್ ಹೆಚ್ಚಾಗಿತ್ತು. ಅದಕ್ಕೆ ತಕ್ಕಂತೆ ಪುಷ್ಪಾ 2 ಚಿತ್ರದ ಸಂಭಾವನೆ ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 10 ಕೋಟಿ ರೂಪಾಯಿವರೆಗೆ ರಶ್ಮಿಕಾ ಮಂದಣ್ಣ ಸಂಭಾವನೆ ಪಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಚಿತ್ರದ ಸ್ಪೆಷಲ್ ಸಾಂಗ್ನಲ್ಲಿ ಬೆಂಗಳೂರು ಬೆಡಗಿ ಶ್ರೀಲೀಲಾ ಕುಣಿದಿದ್ದಾರೆ. ಕಿಸ್ಸಕ್ ಅಂತ ಪುಷ್ಪರಾಜ್ ಜೊತೆ ಬಿಂದಾಸ್ ಡ್ಯಾನ್ಸ್ ಮಾಡಿದ್ದಾರೆ ಶ್ರೀಲೀಲಾ. ಅದಕ್ಕಾಗಿ ಇವರು 2 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶ್ರದ್ಧಾ ಕಪೂರ್ 5 ಕೋಟಿ ಕೇಳಿದ್ರಂತೆ, ಹಾಗಾಗಿ ಶ್ರೀಲೀಲಾಗೆ 2 ಕೋಟಿ ಕೊಟ್ಟು ಒಪ್ಪಿಸಿದ್ರು ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಇನ್ನು ಈ ಚಿತ್ರದ ಮತ್ತೊಂದು ಪ್ರಮುಖ ಪಾತ್ರ ಅಂತ ಅಂದ್ರೆ ಅದು ಶೇಖಾವತ್ ಅಂದ್ರೆ ಫಹದ್ ಫಾಜಿಲ್. ಪ್ರೀಕ್ವೆಲ್ ನಲ್ಲಿ ಕ್ಲೈಮ್ಯಾಕ್ಸ್ ವೇಳೆಗೆ ಆ ಪಾತ್ರ ಪರಿಚಯವಾಗಿತ್ತು. ಸೀಕ್ವೆಲ್ ನಲ್ಲಿ ಪುಷ್ಪರಾಜ್ ಆರ್ಭಟಕ್ಕೆ ಅಡ್ಡಗಾಲು ಹಾಕುವ ಈ ಪಾತ್ರದಲ್ಲಿ ಫಹದ್ ಫಾಜಿಲ್ ನಟಿಸಿದ್ರು. ಇದಕ್ಕಾಗಿ 8 ಕೋಟಿ ರೂಪಾಯಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಿತ್ರದ ನಾಯಕ ಅಲ್ಲು ಅರ್ಜುನ್ ಪುಷ್ಪಾ ಬ್ರ್ಯಾಂಡ್ ನ ಒಡೆಯ. ಸ್ಟಾರ್ಗಳ ಮುಖ ನೋಡಿ ಪ್ರೇಕ್ಷಕರು ಸಿನಿಮಾ ನೋಡಲು ಬರ್ತಾರೆ ಎನ್ನುವ ಲೆಕ್ಕಾಚಾರ ಇದೆ. ಅದೇ ಕಾರಣಕ್ಕೆ ನಾಯಕ ನಟರು ಇತ್ತೀಚೆಗೆ 100 ಕೋಟಿ ಸಂಭಾವನೆ ಪಡಿತಾ ಇದ್ದಾರೆ. ಪುಷ್ಪಾ 2 ಚಿತ್ರಕ್ಕಾಗಿ ಅಲ್ಲು ಅರ್ಜುನ್ 300 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅಂತ ವರದಿ ಕೂಡ ಬಂದಿದೆ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ 150 ಕೋಟಿಗೂ ಅಧಿಕ ಸಂಭಾವನೆ ಅಂತೂ ಅಲ್ಲು ಅರ್ಜುನ್ಗೆ ಸಿಕ್ಕಿದೆ. ಇನ್ನು ಶೇರ್ ಲೆಕ್ಕದಲ್ಲಿ ಒಟ್ಟು ಸಂಭಾವನೆ 300 ಕೋಟಿ ರೂಪಾಯಿ ತಲುಪಿದ್ರೂ ಅಚ್ಚರಿ ಏನಿಲ್ಲ. ಇವರೆಲ್ಲ ಕೋಟಿ ತಗೊಳ್ತಾ ಇರೋದ್ರಿಂದ ಇವರ ಸಿನಿಮಾ ನೋಡ್ಲಿಕ್ಕೆ ಸಿನಿ ಪ್ರೇಕ್ಷಕರು ಕೂಡ ಸಾವಿರಾರು ರೂಪಾಯಿ ಟಿಕೆಟ್ಗೆ ಕೊಟ್ಟು ಸಿನಿಮಾ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.